ನಮಸ್ಕಾರ ಸ್ನೇಹಿತರೆ. ಶ್ರಾವಣ ಮಾಸದ ಶುಕ್ರವಾರ ಎಂದರೆ ತಾಯಿ ಮಹಾಲಕ್ಷ್ಮಿಗೆ ಅತ್ಯಂತ ಪ್ರಿಯವಾದ ದಿನ ಎಂದು ನಮ್ಮ ಸಂಪ್ರದಾಯದಲ್ಲಿ ಭಕ್ತಿಯಿಂದ ಆಚರಿಸಲಾಗುತ್ತದೆ. ವಿಶೇಷವಾಗಿ ಈ ದಿನ ಮನೆಯನ್ನು ಸ್ವಚ್ಛವಾಗಿಟ್ಟುಕೊಂಡು ದೀಪ ಬೆಳಗಿಸಿ ತಾಯಿಯನ್ನು ಭಕ್ತಿಯಿಂದ ಆರಾಧಿಸುವುದಕ್ಕೆ ವಿಶೇಷ ಮಹತ್ವವಿದೆ. ಆದರೆ ಇಂದು ನಾನು ಹೇಳಲಿರುವ ಒಂದು ಸರಳವಾದ ಕೆಲಸವನ್ನು ಶ್ರಾವಣ ಶುಕ್ರವಾರದಂದು ಸರಿಯಾದ ರೀತಿಯಲ್ಲಿ ಮಾಡಿದರೆ ಮನೆಯಲ್ಲಿನ ಸಕಾರಾತ್ಮಕ ವಾತಾವರಣ ಮತ್ತು ಲಕ್ಷ್ಮೀ ಕೃಪೆ ಹೆಚ್ಚುತ್ತದೆ ಎಂಬುದು ನಮ್ಮ ಧಾರ್ಮಿಕ ನಂಬಿಕೆ. ಇದಕ್ಕೆ ದೊಡ್ಡ ಖರ್ಚು ಬೇಕಿಲ್ಲ, ಅಪರೂಪದ ವಸ್ತುಗಳ ಅಗತ್ಯವೂ ಇಲ್ಲ. ಆದರೆ ಈ ಕೆಲಸ ಮಾಡುವಾಗ ಕೆಲವು ಮುಖ್ಯ ನಿಯಮಗಳನ್ನು ಪಾಲಿಸಬೇಕು. ಅವುಗಳನ್ನು ಕಡೆಗಣಿಸಿದರೆ ಪೂಜೆಯ ಉದ್ದೇಶವೇ ತಪ್ಪಾಗಬಹುದು. ಹಾಗಾದರೆ ಆ ಒಂದು ಕೆಲಸ ಯಾವುದು? ಶ್ರಾವಣ ಶುಕ್ರವಾರ ಸಂಜೆ ಮನೆಯ ಮುಖ್ಯ ಬಾಗಿಲಿನ ಬಳಿ ತುಪ್ಪದ ದೀಪವನ್ನು ಭಕ್ತಿಯಿಂದ ಬೆಳಗಿಸುವುದು. ಇದು ಕೇವಲ ದೀಪ ಹಚ್ಚುವುದು ಎಂದುಕೊಳ್ಳಬೇಡಿ. ಇದರ ಹಿಂದೆ ಇರುವ ಧಾರ್ಮಿಕ ಅರ್ಥ, ಯಾವ ಸಮಯದಲ್ಲಿ ಮಾಡಬೇಕು, ಯಾವ ದಿಕ್ಕಿನಲ್ಲಿ ದೀಪ ಇಡಬೇಕು, ಏನು ಹೇಳಿಕೊಂಡು ದೀಪ ಹಚ್ಚಬೇಕು ಮತ್ತು ಯಾವ ತಪ್ಪುಗಳನ್ನು ಮಾಡಬಾರದು ಎಂಬುದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ಏಕೆಂದರೆ ಕೊನೆಯಲ್ಲಿ ದೀಪ ಹಚ್ಚಿದ ನಂತರ ಮಾಡಬಹುದಾದ ಒಂದು ಸರಳ ಲಕ್ಷ್ಮಿ ಪ್ರಾರ್ಥನೆಯನ್ನು ಕೂಡ ಹೇಳುತ್ತೇನೆ. ಶ್ರಾವಣ ಶುಕ್ರವಾರದ ವಿಶೇಷತೆ. ಶ್ರಾವಣ ಮಾಸವನ್ನು ನಮ್ಮ ಸಂಪ್ರದಾಯದಲ್ಲಿ ಪವಿತ್ರವಾದ ಮಾಸವೆಂದು ಪರಿಗಣಿಸಲಾಗುತ್ತದೆ. ಈ ಮಾಸದಲ್ಲಿ ಸೋಮವಾರ ಶಿವನ ಆರಾಧನೆಗೆ, ಮಂಗಳವಾರ ಮಂಗಳ ಗೌರಿಯ ಆರಾಧನೆಗೆ, ಶುಕ್ರವಾರ ದೇವಿಯ ಆರಾಧನೆಗೆ ವಿಶೇಷ ಮಹತ್ವ ನೀಡಲಾಗುತ್ತದೆ. ಶುಕ್ರವಾರವನ್ನು ವಿಶೇಷವಾಗಿ ಶ್ರೀ ಮಹಾಲಕ್ಷ್ಮಿಯ ಆರಾಧನೆಗೆ ಸಂಬಂಧಿಸಿದ ದಿನವೆಂದು ಭಕ್ತರು ಆಚರಿಸುತ್ತಾರೆ. ಮಹಾಲಕ್ಷ್ಮಿ ಎಂದರೆ ಕೇವಲ ಹಣವಲ್ಲ, ಮನೆಯಲ್ಲಿ ಅನ್ನ, ಆರೋಗ್ಯ, ನೆಮ್ಮದಿ, ಸಂತೋಷ, ಗೌರವ, ಧ್ಯಾನ, ಐಶ್ವರ್ಯ ಮತ್ತು ಶುಭ ಕಾರ್ಯಗಳು ಇರುವುದು ಕೂಡ ಲಕ್ಷ್ಮೀ ಕೃಪೆಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಆದ್ದರಿಂದ ಲಕ್ಷ್ಮಿಯನ್ನು ಪೂಜಿಸುವಾಗ ಕೇವಲ ಹಣ ಬರಲಿ ಎಂದು ಬೇಡಿಕೊಳ್ಳುವುದಕ್ಕಿಂತ ನಮ್ಮ ಮನೆಯಲ್ಲಿ ಸದಾ ಶುಭ, ಸಮೃದ್ಧಿ, ನೆಮ್ಮದಿ ಮತ್ತು ಸತ್ಕಾರ್ಯಗಳು ನೆಲೆಸಲಿ ಎಂದು ಪ್ರಾರ್ಥಿಸುವುದು ಉತ್ತಮ. ಆ ಒಂದು ಕೆಲಸ ಮುಖ್ಯ ಬಾಗಿಲಿನ ತುಪ್ಪದ ದೀಪ. ಶ್ರಾವಣ ಶುಕ್ರವಾರದ ಸಂಜೆ ಮನೆಯ ಮುಖ್ಯ ಬಾಗಿಲಿನ ಬಳಿ ಒಂದು ಸ್ವಚ್ಛವಾದ ದೀಪವನ್ನು ಇಟ್ಟು ತುಪ್ಪದಿಂದ ದೀಪ ಬೆಳಗಿಸಿ ದೀಪದ ಪಾತ್ರೆಯನ್ನು ಮೊದಲು ಸ್ವಚ್ಛವಾಗಿ ತೊಳೆಯಿರಿ. ಮನೆಯ ಮುಖ್ಯ ಬಾಗಿಲಿನ ಸುತ್ತಮುತ್ತಲಿನ ಪ್ರದೇಶವನ್ನು ಸ್ವಚ್ಛಗೊಳಿಸಿ. ಸಾಧ್ಯವಾದರೆ ಬಾಗಿಲಿನ ಮುಂದೆ ಸಣ್ಣ ರಂಗೋಲಿ ಅಥವಾ ಹಕ್ಕಿಟ್ಟಿನಿಂದ ಶುಭ ಚಿಹ್ನೆ ಹಾಕಬಹುದು. ನಂತರ ದೀಪಕ್ಕೆ ಹತ್ತಿ ಬತ್ತಿಯನ್ನು ಹಾಕಿ ತುಪ್ಪವನ್ನು ಹಾಕಿ ಭಕ್ತಿಯಿಂದ ದೀಪವನ್ನು ಬೆಳಗಿಸಿ. ದೀಪ ಹಚ್ಚುವಾಗ ಮನಸ್ಸಿನಲ್ಲಿ ಒಂದು ವಿಷಯ ನೆನಪಿಟ್ಟುಕೊಳ್ಳಿ. ದೀಪವು ಕೇವಲ ಬೆಳಕು ಕೊಡುವ ವಸ್ತುವಲ್ಲ, ಅದು ಅಜ್ಞಾನದಿಂದ ಜ್ಞಾನಕ್ಕೆ, ನಕಾರಾತ್ಮಕತೆಯಿಂದ ಸಕಾರಾತ್ಮಕತೆಗೆ ಸಾಗುವಿಕೆಯ ಸಂಕೇತ. ಆದ್ದರಿಂದ ದೀಪ ಹಚ್ಚುವಾಗ ಮನಸ್ಸನ್ನು ಶಾಂತವಾಗಿಟ್ಟುಕೊಳ್ಳಿ. ದೀಪ ಹಚ್ಚುವ ಮೊದಲು ಮಾಡಬೇಕಾದ ಮುಖ್ಯ ಕೆಲಸ. ಇಲ್ಲಿ ಬಹಳ ಜನರು ಒಂದು ಸಣ್ಣ ತಪ್ಪು ಮಾಡುತ್ತಾರೆ. ಮನೆಗೆಲ್ಲ ಅಸ್ತವ್ಯಸ್ತವಾಗಿರುವಾಗ, ಕಸ ಬಿದ್ದಿರುವಾಗ, ಬಾಗಿಲಿನ ಬಳಿ ಚಪ್ಪಲಿಗಳು ಅಡ್ಡಾದಿಡ್ಡಿಯಾಗಿರುವಾಗ ದೀಪ ಹಚ್ಚುತ್ತಾರೆ. ನಮ್ಮ ಸಂಪ್ರದಾಯದಲ್ಲಿ ಸ್ವಚ್ಛತೆಗೆ ಬಹಳ ಮಹತ್ವವಿದೆ. ಹೀಗಾಗಿ ಶ್ರಾವಣ ಶುಕ್ರವಾರ ಬೆಳಿಗ್ಗೆಯೇ ಮನೆಯನ್ನು ಸ್ವಚ್ಛಗೊಳಿಸಿ. ವಿಶೇಷವಾಗಿ ಮುಖ್ಯ ಬಾಗಿಲು, ಪೂಜಾ ಸ್ಥಳ, ಅಡುಗೆ ಮನೆ, ದೇವರ ಕೋಣೆ, ಮನೆಯ ಪ್ರವೇಶ ದ್ವಾರ ಇವುಗಳನ್ನು ಸ್ವಚ್ಛವಾಗಿಟ್ಟುಕೊಳ್ಳಿ. ಸಂಜೆ ದೀಪ ಹಚ್ಚುವ ಮೊದಲು ಕೈಕಾಲುಗಳನ್ನು ತೊಳೆದುಕೊಂಡು ಸಾಧ್ಯವಾದರೆ ಸ್ನಾನ ಮಾಡಿ ಸ್ವಚ್ಛವಾದ ಬಟ್ಟೆ ಧರಿಸಿ ನಂತರ ದೇವರ ಮುಂದೆ ದೀಪ ಹಚ್ಚಿ. ಇದು ಮನೆಯಲ್ಲಿನ ಭಕ್ತಿಯ ವಾತಾವರಣವನ್ನು ಹೆಚ್ಚಿಸಲು ಸಹಾಯಕವಾಗುತ್ತದೆ. ದೀಪವನ್ನು ಹೇಗೆ ಹಚ್ಚಬೇಕು? ಈಗ ಬಹಳ ಮುಖ್ಯವಾದ ವಿಷಯ. ದೀಪವನ್ನು ಮುಖ್ಯ ಬಾಗಿಲಿನ ಬಳಿ ಸುರಕ್ಷಿತವಾದ ಸ್ಥಳದಲ್ಲಿ ಇಡಿ. ದೀಪವನ್ನು ಯಾರಾದರೂ ಕಾಲಿನಿಂದ ತಾಗುವ ಜಾಗದಲ್ಲಿ ಇಡಬೇಡಿ. ಗಾಳಿ ಜೋರಾಗಿ ಬೀಸುವ ಸ್ಥಳದಲ್ಲಿಯೂ ಇಡಬೇಡಿ. ದೀಪದ ಸುತ್ತಲೂ ಯಾವುದೇ ಸುಲಭವಾಗಿ ಬೆಂಕಿ ಹೊತ್ತಿಕೊಳ್ಳುವ ವಸ್ತು ಇರಬಾರದು. ಸಾಧ್ಯವಾದರೆ ದೀಪವನ್ನು ಒಂದು ಸಣ್ಣ ತಟ್ಟೆಯಲ್ಲಿ ಇಟ್ಟು ಅದರ ಸುತ್ತಲೂ ಅಕ್ಕಿ ಅಥವಾ ಹೂವುಗಳನ್ನು ಅಲಂಕರಿಸಬಹುದು. ಇಲ್ಲಿ ಒಂದು ವಿಷಯ ನೆನಪಿಡಿ, ದೀಪ ದೊಡ್ಡದಾಗಿರಬೇಕು ಎನ್ನುವುದು ಮುಖ್ಯವಲ್ಲ, ಭಕ್ತಿ ದೊಡ್ಡದಾಗಿರಬೇಕು. ಒಂದು ಸಣ್ಣ ದೀಪವನ್ನೇ ಪ್ರೀತಿಯಿಂದ ಹಚ್ಚಿದರೂ ಸಾಕು. ಲಕ್ಷ್ಮೀ ದೇವಿಗೆ ಏನು ಅರ್ಪಿಸಬಹುದು? ಶ್ರಾವಣ ಶುಕ್ರವಾರ ಲಕ್ಷ್ಮೀ ಪೂಜೆ ಮಾಡುವವರು ಸಾಧ್ಯವಾದರೆ ತಾಯಿಗೆ ಹೂ ಅರ್ಪಿಸಬಹುದು. ಕಮಲದ ಹೂ ದೊರೆತರೆ ಬಹಳ ಸಂತೋಷದಿಂದ ಅರ್ಪಿಸಬಹುದು. ಇಲ್ಲದಿದ್ದರೆ ಮನೆಯಲ್ಲಿನ ಶುಭ್ರವಾದ ಯಾವುದೇ ಹೂವನ್ನು ಭಕ್ತಿಯಿಂದ ಅರ್ಪಿಸಬಹುದು. ಅದೇ ರೀತಿ ಕುಂಕುಮ, ಅರಿಶಿನ, ಅಕ್ಷತೆ
ಅಕ್ಷತೆ, ಹಣ್ಣು ಮತ್ತು ನೈವೇದ್ಯವನ್ನು ಅರ್ಪಿಸಬಹುದು. ಆದರೆ ಇಲ್ಲಿ ಮತ್ತೊಂದು ಮುಖ್ಯ ವಿಚಾರ, ತಾಯಿಗೆ ಅರ್ಪಿಸುವ ವಸ್ತುವಿನ ಬೆಲೆಗಿಂತ ಅದನ್ನು ಅರ್ಪಿಸುವ ಮನಸ್ಸು ಮುಖ್ಯ. ಸಾಲ ಮಾಡಿ ದುಬಾರಿ ಪೂಜೆ ಮಾಡುವ ಅಗತ್ಯವಿಲ್ಲ. ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಸರಳವಾಗಿ ಪೂಜೆ ಮಾಡಿ. ಹಣದ ವಿಷಯದಲ್ಲಿ ಈ ತಪ್ಪು ಮಾಡಬೇಡಿ. ಕೆಲವರು ಲಕ್ಷ್ಮೀ ಪೂಜೆ ಎಂದರೆ ಹಣವನ್ನು ಮಾತ್ರ ಕೇಂದ್ರವಾಗಿಟ್ಟುಕೊಳ್ಳುತ್ತಾರೆ. ಆದರೆ ಮನೆಯಲ್ಲಿರುವ ಹಣವನ್ನು ವ್ಯರ್ಥವಾಗಿ ಖರ್ಚು ಮಾಡುತ್ತಾ ಮತ್ತೊಂದೆಡೆ ಲಕ್ಷ್ಮೀ ಪೂಜೆ ಮಾಡಿದರೆ ಅದರ ಅರ್ಥವೇನು? ಹೀಗಾಗಿ ಶ್ರಾವಣ ಶುಕ್ರವಾರ ಒಂದು ಸಂಕಲ್ಪ ಮಾಡಿಕೊಳ್ಳಿ. ಅಗತ್ಯವಿಲ್ಲದ ಖರ್ಚು ಮಾಡುವುದಿಲ್ಲ. ಹಣವನ್ನು ಗೌರವದಿಂದ ಬಳಸುತ್ತೇನೆ. ಅನ್ನವನ್ನು ವ್ಯರ್ಥ ಮಾಡುವುದಿಲ್ಲ. ಮನೆಯಲ್ಲಿರುವ ವಸ್ತುಗಳನ್ನು ಕಾಳಜಿಯಿಂದ ನೋಡಿಕೊಳ್ಳುತ್ತೇನೆ. ಇದು ಕೂಡ ಒಂದು ರೀತಿಯ ಲಕ್ಷ್ಮಿ ಆರಾಧನೆಯೇ. ಏಕೆಂದರೆ ಸಂಪತ್ತನ್ನು ಗಳಿಸುವುದಷ್ಟೇ ಅಲ್ಲ, ಅದನ್ನು ಸರಿಯಾಗಿ ಬಳಸುವುದು ಮುಖ್ಯ. ದೀಪ ಹಚ್ಚುವಾಗ ಹೇಳಬಹುದಾದ ಪ್ರಾರ್ಥನೆ. ದೀಪ ಹಚ್ಚಿದ ನಂತರ ಕಣ್ಣುಗಳನ್ನು ಮುಚ್ಚಿ ಕೆಲವು ಕ್ಷಣ ಶಾಂತವಾಗಿ ನಿಲ್ಲಿ. ನಂತರ ಹೀಗೆ ಪ್ರಾರ್ಥಿಸಬಹುದು: ತಾಯಿ ಮಹಾಲಕ್ಷ್ಮಿ, ನಮ್ಮ ಮನೆಯಲ್ಲಿರುವ ಎಲ್ಲ ನಕಾರಾತ್ಮಕತೆ ದೂರವಾಗಲಿ. ನಮ್ಮ ಕುಟುಂಬದಲ್ಲಿ ಆರೋಗ್ಯ, ನೆಮ್ಮದಿ, ಸಂತೋಷ ಮತ್ತು ಸಮೃದ್ಧಿ ನೆಲೆಸಲಿ. ನಾವು ಸತ್ಕರ್ಮದ ಮಾರ್ಗದಲ್ಲಿ ನಡೆಯುವಂತೆ ಅನುಗ್ರಹಿಸು. ನಮ್ಮ ಮನೆಯಲ್ಲಿ ಸದಾ ಅನ್ನ, ಶಾಂತಿ ಮತ್ತು ಶುಭ ನೆಲೆಸಲಿ. ನಂತರ ನಿಮ್ಮ ವೈಯಕ್ತಿಕ ಪ್ರಾರ್ಥನೆಯನ್ನು ಹೇಳಿಕೊಳ್ಳಿ. ನಿಮಗೆ ಯಾವ ಸಮಸ್ಯೆ ಇದೆಯೋ ಅದನ್ನು ತಾಯಿಯ ಮುಂದೆ ಮನಸ್ಸಿನಿಂದ ಹೇಳಿಕೊಳ್ಳಿ. ಆದರೆ ಒಂದು ವಿಷಯ, ಇದು ಬೇಕು ಅದು ಬೇಕು ಎಂದು ಮಾತ್ರ ಬೇಡಿಕೊಳ್ಳುವುದಕ್ಕಿಂತ ಸರಿಯಾದ ದಾರಿಯಲ್ಲಿ ನಡೆಯುವ ಬುದ್ಧಿ ಕೊಡು ಎಂದು ಪ್ರಾರ್ಥಿಸಿ. ಈ ದಿನ ಮಾಡಬಹುದಾದ ಇನ್ನೊಂದು ಶುಭ ಕೆಲಸ, ಶ್ರಾವಣ ಶುಕ್ರವಾರ ಸಾಧ್ಯವಾದರೆ ಒಬ್ಬ ಮಹಿಳೆಗೆ ಅರಿಶಿನ ಕುಂಕುಮ ನೀಡಬಹುದು. ಅಥವಾ ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಬಡವರಿಗೆ ಆಹಾರ ನೀಡಬಹುದು. ಒಬ್ಬ ಹಸಿದ ವ್ಯಕ್ತಿಗೆ ಅನ್ನ ನೀಡುವುದು ಕೂಡ ಅತ್ಯಂತ ಪುಣ್ಯದ ಕಾರ್ಯವೆಂದು ನಮ್ಮ ಸಂಪ್ರದಾಯದಲ್ಲಿ ಭಾವಿಸಲಾಗಿದೆ. ಹೀಗಾಗಿ ಲಕ್ಷ್ಮೀ ಪೂಜೆಯ ಜೊತೆಗೆ ದಾನ ಮತ್ತು ಸೇವೆಯ ಮನೋಭಾವವನ್ನು ಬೆಳೆಸಿಕೊಳ್ಳಿ. ಮನೆಯಲ್ಲಿರುವ ಹಿರಿಯರನ್ನು ಗೌರವಿಸಿ, ಅವರ ಆಶೀರ್ವಾದ ಪಡೆಯಿರಿ. ಮನೆಯಲ್ಲಿರುವ ಮಹಿಳೆಯರನ್ನು ಗೌರವಿಸಿ. ಯಾಕೆಂದರೆ ಲಕ್ಷ್ಮಿ ಆರಾಧನೆಯ ನಿಜವಾದ ಅರ್ಥ ಕೇವಲ ಪೂಜಾ ಕೋಣೆಗೆ ಸೀಮಿತವಾಗಿಲ್ಲ. ಮನೆಯಲ್ಲಿ ಪರಸ್ಪರ ಗೌರವ ಮತ್ತು ಪ್ರೀತಿ ಇರುವುದು ಕೂಡ ಸಮೃದ್ಧಿಯ ಒಂದು ರೂಪ. ಈ ತಪ್ಪುಗಳನ್ನು ಮಾತ್ರ ಮಾಡಬೇಡಿ. ಶ್ರಾವಣ ಶುಕ್ರವಾರ ದೀಪ ಹಚ್ಚುವಾಗ ಕೆಲವು ವಿಷಯಗಳನ್ನು ತಪ್ಪಿಸುವುದು ಉತ್ತಮ. ಮೊದಲನೆಯದು, ಮುರಿದ ಅಥವಾ ಅಶುದ್ಧ ದೀಪವನ್ನು ಬಳಸಬೇಡಿ. ಎರಡನೆಯದು, ದೀಪ ಹಚ್ಚಿ ಅದನ್ನು ನಿರ್ಲಕ್ಷ್ಯ ಮಾಡಬೇಡಿ. ಬೆಂಕಿಯ ಸುರಕ್ಷತೆಯನ್ನು ಗಮನಿಸಿ. ಮೂರನೆಯದು, ಪೂಜೆ ಮಾಡುವಾಗ ಜಗಳ, ಕೋಪ, ನಿಂದನೆಗಳನ್ನು ಸಾಧ್ಯವಾದಷ್ಟು ತಪ್ಪಿಸಿ. ನಾಲ್ಕನೆಯದು, ಪೂಜೆಯನ್ನು ಕೇವಲ ಹಣ ಪಡೆಯುವ ಸಾಧನವಾಗಿ ನೋಡಬೇಡಿ. ಐದನೆಯದು, ಇತರರಿಗೆ ಹಾನಿಯಾಗಲಿ ಎಂದು ಪ್ರಾರ್ಥಿಸಬೇಡಿ. ಆರನೆಯದು, ಇದನ್ನು ಮಾಡಿದರೆ ಖಂಡಿತ ಹಣ ಬರುತ್ತದೆ ಎಂಬ ಅರ್ಥದಲ್ಲಿ ಯಾವುದೇ ಆಚರಣೆಯನ್ನು ಖಚಿತ ಫಲದಂತೆ ಪರಿಗಣಿಸಬೇಡಿ. ಇವು ಧಾರ್ಮಿಕ ನಂಬಿಕೆ ಮತ್ತು ಸಂಪ್ರದಾಯದ ಆಚರಣೆಗಳು. ಫಲಿತಾಂಶವು ಪ್ರತಿಯೊಬ್ಬರ ನಂಬಿಕೆ ಮತ್ತು ಜೀವನ ಪರಿಸ್ಥಿತಿಗೆ ಅನುಗುಣವಾಗಿರುತ್ತದೆ. ದೀಪದ ನಿಜವಾದ ರಹಸ್ಯ. ಇಲ್ಲಿ ಒಂದು ಸುಂದರವಾದ ವಿಷಯವನ್ನು ಅರ್ಥ ಮಾಡಿಕೊಳ್ಳಬೇಕು. ನಾವು ಲಕ್ಷ್ಮೀ ದೇವಿಯನ್ನು ಮನೆಗೆ ಆಹ್ವಾನಿಸುತ್ತೇವೆ. ಆದರೆ ಲಕ್ಷ್ಮಿ ಎಂದರೆ ಕೇವಲ ಹಣವಲ್ಲ. ಮನೆಯಲ್ಲಿರುವ ಸ್ವಚ್ಛತೆ ಲಕ್ಷ್ಮಿ, ಮನೆಯಲ್ಲಿರುವ ಅನ್ನ ಲಕ್ಷ್ಮಿ, ಮನೆಯಲ್ಲಿರುವ ನೆಮ್ಮದಿ ಲಕ್ಷ್ಮಿ, ಮನೆಯಲ್ಲಿರುವ ಪ್ರೀತಿ ಲಕ್ಷ್ಮಿ, ಮನೆಯಲ್ಲಿರುವ ಸತ್ಕಾರ್ಯ ಲಕ್ಷ್ಮಿ, ಮನೆಯಲ್ಲಿರುವ ಜ್ಞಾನ ಲಕ್ಷ್ಮಿ. ಆದ್ದರಿಂದ ದೀಪ ಹಚ್ಚಿದ ನಂತರ ನಿಮ್ಮ ಜೀವನದಲ್ಲೂ ಬೆಳಕನ್ನು ತರಲು ಪ್ರಯತ್ನಿಸಿ. ಮನೆಯಲ್ಲಿ ಯಾರಾದರೂ ನೋವಿನಿಂದ ಇದ್ದರೆ ಅವರೊಂದಿಗೆ ಪ್ರೀತಿಯಿಂದ ಮಾತನಾಡಿ. ಅಗತ್ಯವಿಲ್ಲದ ವಸ್ತುಗಳನ್ನು ಸಂಗ್ರಹಿಸಿಟ್ಟುಕೊಳ್ಳದೆ ಮನೆಯನ್ನು ಸ್ವಚ್ಛವಾಗಿಡಿ. ಅನ್ನವನ್ನು ವ್ಯರ್ಥ ಮಾಡಬೇಡಿ. ಹಣವನ್ನು ಗೌರವದಿಂದ ಬಳಸಿ. ಸಾಧ್ಯವಾದಾಗ ದಾನ ಮಾಡಿ. ಇವುಗಳೆಲ್ಲವೂ ಲಕ್ಷ್ಮಿ ಆರಾಧನೆಯ ಸುಂದರ ರೂಪಗಳಾಗಬಹುದು. ಹಾಗಾದರೆ ಸ್ನೇಹಿತರೆ, ಈ ಶ್ರಾವಣ ಶುಕ್ರವಾರ ನೀವು ಮಾಡಬೇಕಾದ ಆ ಒಂದು ಸರಳ ಕೆಲಸವನ್ನು ಮತ್ತೊಮ್ಮೆ ನೆನಪಿಸಿಕೊಳ್ಳಿ. ಮನೆಯ ಮುಖ್ಯ ಬಾಗಿಲ ಬಳಿ ಸ್ವಚ್ಛವಾಗಿ ಇಟ್ಟುಕೊಳ್ಳಿ. ತುಪ್ಪದ ದೀಪವನ್ನು ಭಕ್ತಿಯಿಂದ ಬೆಳಗಿಸಿ. ದೀಪ ಹಚ್ಚುವಾಗ ನಿಮ್ಮ ಮನಸ್ಸನ್ನು ಶಾಂತವಾಗಿಟ್ಟುಕೊಳ್ಳಿ. ತಾಯಿ ಮಹಾಲಕ್ಷ್ಮಿಯನ್ನು ನೆನೆದು ನಿಮ್ಮ ಕುಟುಂಬದ ಕ್ಷೇಮಕ್ಕಾಗಿ ಪ್ರಾರ್ಥಿಸಿ. ಆದರೆ ದೀಪದ ಜೊತೆಗೆ ನಿಮ್ಮ ಜೀವನದಲ್ಲೂ ಒಂದು ಒಳ್ಳೆಯ ಬದಲಾವಣೆ ತರಲು ಸಂಕಲ್ಪ ಮಾಡಿ. ಏಕೆಂದರೆ ಪೂಜೆ ನಮ್ಮ ಕೈಯಲ್ಲಿದೆ, ಪ್ರಯತ್ನ ನಮ್ಮ ಕೈಯಲ್ಲಿದೆ, ಸತ್ಕರ್ಮ ನಮ್ಮ ಕೈಯಲ್ಲಿದೆ. ತಾಯಿಯ ಕೃಪೆ ಸದಾ ನಮ್ಮ ಮೇಲೆ ಇರಲಿ ಎಂದು ಪ್ರಾರ್ಥಿಸೋಣ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ. ಶ್ರಾವಣ ಶುಕ್ರವಾರ ಲಕ್ಷ್ಮೀ ಕೃಪೆ ಬಯಸುವ ನಿಮ್ಮ ಕುಟುಂಬದವರಿಗೂ ಹಂಚಿಕೊಳ್ಳಿ. ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಮತ್ತು ಕಮೆಂಟ್ನಲ್ಲಿ ಭಕ್ತಿಯಿಂದ ಶ್ರೀ ಮಹಾಲಕ್ಷ್ಮಿ ಕೃಪೆ ನಮ್ಮ ಮನೆಯ ಮೇಲೆ ಸದಾ ಇರಲಿ ಎಂದು ಬರೆಯಿರಿ. ಶ್ರೀ ಮಹಾಲಕ್ಷ್ಮಿ ದೇವಿಯ ಅನುಗ್ರಹ
ಅನುಗ್ರಹ ನಿಮ್ಮ ಮನೆ ಮತ್ತು ಕುಟುಂಬದ ಮೇಲೆ ಸದಾ ಇರಲಿ. ಧನ್ಯವಾದಗಳು.